ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಸುದ್ದಿಗಳ ಕಡೆ ನಾವು ಬಂದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನೋಡಬಹುದು. NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೋಲ್ಸ್ ಔಟ್ UPI ಪೇಮೆಂಟ್ಸ್ ವಿತ್ ಫಿಂಗರ್ ಪ್ರಿಂಟ್ ಅಂಡ್ ಫೇಸ್ ಅಥೆಂಟಿಕೇಶನ್ ಇನ್ಸ್ಟೆಡ್ ಆಫ್ ಪಿನ್. ಅಂದ್ರೆ ಇನ್ನು ಮುಂದೆ ನೀವು UPI ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತೀರಿ ಅದರಲ್ಲಿ ಪಿನ್ ಬಳಸೋ ಬದಲಿಗೆ ಫಿಂಗರ್ ಪ್ರಿಂಟ್ ಹಾಗೂ ಫೇಸ್ ಅಥೆಂಟಿಕೇಶನ್ ಅನ್ನು ಕೂಡ ಬಳಸಬಹುದಾಗಿರುತ್ತೆ. ಈ ಬಗ್ಗೆ NPCI ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು. NPCI has launched biometric authentication for UPI payments at the Global FinTech Fest on October 7 in Mumbai. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪಿನ್ ಅನ್ನ ಬಳಸ್ತೀವಿ. ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಸೀಕ್ರೆಟ್ ಪಿನ್ ಅನ್ನ ಹಾಕಿದ್ರೆ ಪೇಮೆಂಟ್ ಮಾಡಬಹುದಾಗಿರುತ್ತೆ. ಇನ್ನು ಮುಂದೆ ಪಿನ್ ಹಾಕೋ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ರೆಕಗ್ನಿಷನ್ ಅನ್ನು ಕೂಡ ಬಳಸ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಇದು ಹೊಸ ಯೂಸರ್ಸ್ಗೆ ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ ಬಹಳ ಉಪಯೋಗ ಆಗ್ಬೋದು ಅಥವಾ ಈಸಿ ಆಗ್ಬೋದು ಅಂತ ಹೇಳಲಾಗ್ತಿದೆ. ಹಾಗೆ ಈಗ UPI ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕಬೇಕಾಗಿದೆ. ಇನ್ನು ಮುಂದೆ ಆಧಾರ್ ಬೇಸ್ಡ್ ಫೇಸ್ ಅಥೆಂಟಿಕೇಶನ್ ಬಳಸೋದ್ರಿಂದ ಇದು ಇನ್ನು ಫಾಸ್ಟರ್ ಅಂಡ್ ಸಿಂಪ್ಲರ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಹೊಸ ಬೆಳವಣಿಗೆಗಳು NPCI ಮೂಲಕ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೆದರೆ ಅದು ರೈಲ್ವೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿ. ಇವತ್ತು ರೈಲ್ವೆ ಸೆಕ್ಟರ್ ಗೆ ಎಸ್ಪೆಷಲಿ ಮಾರ್ಕೆಟ್ ನ ಕೊನೆ ಮೊಮೆಂಟ್ ಅಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಬಂತು ಕ್ಯಾಬಿನೆಟ್ ಇಂದ. ನೋಡಬಹುದು, ಕ್ಯಾಬಿನೆಟ್ ಅಪ್ರೂವ್ಸ್ 4 ಮಲ್ಟಿ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ covering 18 districts in Maharashtra, Madhya Pradesh, Gujarat and Chhattisgarh, increasing the existing network of Indian Railways about 894 kilometers. 4 ರಾಜ್ಯಗಳ 18 ಜಿಲ್ಲೆಗಳನ್ನ ಸಂಪರ್ಕಿಸುವಂತ 894 ಕಿಲೋಮೀಟರ್ಸ್ ರೈಲ್ವೇಸ್ ಗೆ ಆಡ್ ಆಗ್ತಾ ಇದೆ ಅಥವಾ ರೈಲ್ವೆ ನೆಟ್ವರ್ಕ್ ಗೆ ಆಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಅಮೌಂಟ್ ಕೂಡ ನೋಡಬಹುದು. ದ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಇಸ್ ₹24,634 crore. 24,634 ಕೋಟಿಯನ್ನ ಸರ್ಕಾರ ಇದಕ್ಕೆ ಅಪ್ರೂವ್ ಮಾಡಿದೆ. 2030-31 ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. ವಾರ್ಧಾ ಭೂಸಾವಲ್ 314 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ, ಗೋಂಡಿಯಾ ಡೋಂಗಾರ್ಗರ್ 84 ಕಿಲೋಮೀಟರ್, ವಡೋದರಾ 299 ಕಿಲೋಮೀಟರ್ ಗುಜರಾತ್ ಅಂಡ್ ಮಧ್ಯಪ್ರದೇಶದಲ್ಲಿ ಇರುವಂತದ್ದು, ಇಟಾರ್ಸಿ ಭೂಪಾಲ್ ಬಿನಾ 237 ಕಿಲೋಮೀಟರ್ ಮಧ್ಯಪ್ರದೇಶದಲ್ಲಿ. ಈ 4 ಪ್ರಾಜೆಕ್ಟ್ಸ್ ಗೆ 24,500 ಕೋಟಿ ಅಪ್ರೂವಲ್ ಅನ್ನ ಮಾಡಿದೆ ಸರ್ಕಾರ. ಖಂಡಿತ ಇದು ರೈಲ್ವೆ ಕಂಪನೀಸ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ನಿಮ್ಗೆ ಗೊತ್ತಿದೆ. ರೈಲ್ವೆ ಇನ್ಫ್ರಾದಲ್ಲಿ ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ ಅಂತ. ಇರ್ಕಾನ್ ಇಂಟರ್ನ್ಯಾಷನಲ್, ರೈಲ್ ವಿಕಾಸ್ ನಿಗಮ್, ಟೆಕ್ಸ್ಮಾಕೋ ರೈಲ್, ಹೀಗೆ ಸಾಕಷ್ಟು ಕಂಪನಿಗಳಿದಾವೆ. ಇಲ್ಲಿ ರೈಲ್ ಟೆಲಿಕಮ್ಯುನಿಕೇಶನ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ರೈಟ್ಸ್ ಲಿಮಿಟೆಡ್ ಕೂಡ ಕೆಲಸ ಮಾಡುತ್ತೆ. BML ರೈಲ್ವೆ ಎಂಜಿನ್ಸ್ ಅಥವಾ ವ್ಯಾಗನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆಕ್ಚುಲಿ ಈಗ ಇನ್ಫ್ರಾಗೆ ಸಂಬಂಧಪಟ್ಟಂತ ಕಂಪನಿಗಳಿಗೆ ಇದು ಪಾಸಿಟಿವ್ ಸುದ್ದಿ. ಯಾಕೆಂತಂದ್ರೆ ಫಸ್ಟ್ ಇನ್ಫ್ರಾ ರೆಡಿ ಮಾಡಬೇಕು, ಆನಂತರ ಅದರ ಮೇಲೆ ರೈಲುಗಳು ಓಡಾಡೋದು. ಅಂದ್ರೆ ಫಸ್ಟ್ ಟ್ರ್ಯಾಕ್ ಹಾಕ್ಬೇಕಲ್ವಾ, ಟ್ರ್ಯಾಕ್ ಮೇಲೆ ರೈಲುಗಳು ಓಡಾಡೋದು. ಹಾಗಾಗಿ ಮೊದಲು ಇನ್ಫ್ರಾಗೆ ಸಂಬಂಧಪಟ್ಟ ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ. ಟ್ರ್ಯಾಕ್ ಹಾಕುವಂತ ಕಂಪನಿ ಆಗ್ಬೋದು, ಎಲೆಕ್ಟ್ರಿಫಿಕೇಶನ್ ಮಾಡುವಂತ ಕಂಪನೀಸ್ ಆಗ್ಬೋದು, ಹಾಗೆ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಳವಡಿಸುವಂತಹ ಕಂಪನಿಗಳಾಗ್ಬೋದು, ಬ್ರಿಡ್ಜಸ್ ಬಿಲ್ಡ್ ಮಾಡುವಂತ ಕಂಪನೀಸ್, ಪ್ಲಾಟ್ಫಾರ್ಮ್ಸ್, ರೈಲ್ವೆ ಸ್ಟೇಷನ್ಸ್ ಅನ್ನ ಬಿಲ್ಡ್ ಮಾಡುವಂತ ಕಂಪನೀಸ್, ಇವುಗಳಿಗೆ ಮೊದಲಿಗೆ ಇದರ ಲಾಭ ಆಗುತ್ತೆ. ಆನಂತರ ಒಂದ್ ಟ್ರ್ಯಾಕ್ ರೆಡಿ ಆಯ್ತು ಅಂತಂದ್ರೆ ಅದ್ರ ಮೇಲೆ IRCTC ರೈಲುಗಳನ್ನ ಓಡಿಸುತ್ತೆ. ಆಗ ಅದಕ್ಕೆ ಬೆನಿಫಿಟ್ ಆಗೋದು. ಈಗ ಏನಾದ್ರು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವಂತ ಕಂಪನೀಸ್ಗೆ ಇದರ ಲಾಭ ಇರುತ್ತೆ. ಇವತ್ತು ಕೂಡ ಹಲವು ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ IRFC ಈ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ. IRFCಗೂ ಕೂಡ ಇದರ ಲಾಭ ಆಗುತ್ತೆ. ಬಟ್ ಇದೆಲ್ಲವೂ ಕೂಡ ಆಗೋದು ಲಾಂಗ್ ಟರ್ಮ್ ಅಲ್ಲಿ. ಯಾಕಂದ್ರೆ 2025 ಅನೌನ್ಸ್ ಆಗಿದೆ. ಟಾರ್ಗೆಟ್ ನೋಡೋದವಲ್ಲ, ಕಂಪ್ಲೀಟ್ ಆಗೋದು ಯಾವಾಗ ಅಂದ್ರೆ 2030-31. ಹಾಗಾಗಿ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನು ತರುತ್ತೆ, ಅದು ಇಮಿಡಿಯೇಟ್ಲಿ ಅಲ್ಲ. ಜೊತೆಗೆ ಕಂಪನಿಗಳು ಕೆಲಸ ಮಾಡ್ದಂಗೆ ಪಾರ್ಟ್ಲಿ ಪೇಮೆಂಟ್ಸ್ ಬರುತ್ತೆ. ಒನ್ಸ್ ಪೇಮೆಂಟ್ ಬರೋದಿಲ್ಲ. 24,600 ಕೋಟಿ ಅಂದ ತಕ್ಷಣ ನೆಕ್ಸ್ಟ್ ರೈಲ್ವೆ ಕಂಪನೀಸ್ ಹಾಕಿ ನೀವು ಕೆಲಸ ಮಾಡಿ ಅಂತ ಹೇಳೋದಿಲ್ಲ ಸರ್ಕಾರ. ಪಾರ್ಟ್ಲಿ ಪೇಮೆಂಟ್ಸ್ ಬರುತ್ತೆ. ಹಾಗಾಗಿ ಯಾವ ಕಂಪನಿಗೆ ಪ್ರಾಜೆಕ್ಟ್ ಗಳು ಸಿಗ್ತಾವೋ ಆ ಕಂಪನೀಸ್ಗೆ 4-5 ಇಯರ್ಸ್ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕಾಗುತ್ತೆ. ರೈಲ್ವೆ ಸ್ಟಾಕ್ ಗಳು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2023 ನಂತರ ನಿದ್ದೆ ಮಾಡ್ತಿದ್ದಾವೆ, ಕುಂಭಕರ್ಣ ನಂತರ ನಿದ್ದೆ ಮಾಡ್ತಿದ್ದಾವೆ ಅಂತ ಗೊತ್ತಿದೆ. ಕೆಲವು ಸ್ಟಾಕ್ ಗಳು ಅಪ್ ಆಗಿದ್ದಾವೆ ಒಂದಷ್ಟು. ಬಟ್
ಏನು 2021ರಿಂದ 2023ವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು, ಆ ರೀತಿಯ ಪರ್ಫಾರ್ಮೆನ್ಸ್ ರೈಲ್ವೆ ಸೆಕ್ಟರ್ ಅಲ್ಲಿ ಬಂದಿಲ್ಲ. ನೋಡೋಣ, ಈ ತರದ ಸುದ್ದಿಗಳು ಖಂಡಿತ ಕಂಪನಿಗಳಿಗೆ ಒಳ್ಳೆಯ ಬೆಳವಣಿಗೆಯನ್ನ ತರುವಂತವೆ. ಇಂದಿನ ರೀತಿಯಲ್ಲಿ ರ್ಯಾಲಿ ಬರ್ದೇ ಇದ್ರು ನಮಗೆ ಡಿಸೆಂಟ್ ರಿಟರ್ನ್ಸ್ ಆನ್ ಅನ್ ಅವರೇಜ್ 12 to 15% CAGR ಗ್ರೋತ್ ಆದ್ರೂ ಕೂಡ ನಮಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಆಗುತ್ತೆ, ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಹೋಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂತವ್ರು ಸ್ಟಡಿ ಮಾಡಬಹುದು. ಬಟ್ ಈಗಂತೂ ಸದ್ಯದ ಮಟ್ಟಿಗೆ ಫ್ರಸ್ಟ್ರೇಟ್ ಮಾಡಿದ್ದೇವೆ ರೈಲ್ವೆ ಸ್ಟಾಕ್ಸ್. ಬಟ್ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡ್ತೇವೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಅಲ್ಲಿ ಇರಬೇಕಾಗುತ್ತೆ. ಸರ್ಕಾರ ಅಂತೂ ಒಳ್ಳೆ ಸುದ್ದಿಯನ್ನ ಕೊಟ್ಟಿದೆ, ಒಂದಷ್ಟು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮುಂದುವರೆದು ನೇನು ನೆಕ್ಸ್ಟ್ ಬಜೆಟ್ ಬರುತ್ತೆ ಫೆಬ್ರವರಿಯಲ್ಲಿ, ಆಗ ಒಂದಷ್ಟು ಮುನ್ನೆಲೆಗೆ ಬರುತ್ತವೆ ರೈಲ್ವೆ ಸ್ಟಾಕ್ಗಳು ಅಗೇನ್. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ನೈಟ್ ಫ್ರಾಂಕ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ ನಿಮ್ಗೆ ನೈಟ್ ಫ್ರಾಂಕ್ ಬಗ್ಗೆ ಗೊತ್ತಿರಬಹುದು. ನಾನು ಹಿಂದೆ ಇದರ ಬಗ್ಗೆ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಇದೇ ರೀತಿಯ ರಿಪೋರ್ಟ್ಸ್ ಗಳು ಬಂದಂತ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಇವರು ರಿಪೋರ್ಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಈಗ ಕ್ವಾರ್ಟರ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಹಾಗೂ ಆಫೀಸ್ ಲೀಸಸ್ ಬಗ್ಗೆ ಸರ್ವೆ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನೋಡಬಹುದು, ಫ್ಲಾಟ್ ಕ್ವಾರ್ಟರ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್, ಆಫೀಸ್ ಲೀಸಸ್ ಟ್ರೆಂಡ್ ಲೋಯರ್ ಶೋಸ್ ನೈಟ್ ಫ್ರಾಂಕ್ ರಿಪೋರ್ಟ್. ಅಂದ್ರೆ Q2 ಪರ್ಫಾರ್ಮೆನ್ಸ್ ಏನಿದೆ ಸರ್ವೆಯಲ್ಲಿ ಫ್ಲಾಟ್ ಇದೆ ಅಂತ ಹೇಳ್ತಿದೆ. ಓವರ್ ಆಲ್ ಈ ರಿಪೋರ್ಟ್ ನೋಡಬಹುದು, ಓಮ್ಸ್ ಎ ಫ್ಲಾಟ್ನಿಂಗ್ ಟ್ರಜೆಕ್ಟರಿ, ಇವನ್ ಆಫೀಸಸ್ ಕೂಡ moderating expectations. ಇಲ್ಲೂ ಕೂಡ ಅಂತ ಒಳ್ಳೆ ಗ್ರೋತ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ ಆಫೀಸಸ್ ಮಚ್ ಆಫ್ ದ ಡೌನ್ ಟರ್ನ್ ಇನ್ ನ್ಯೂ ಲೀಸಿಂಗ್ lower by 6% to 17.8 million square feet was due to a decline in leasing by multinational players to set up global capacity centers. ಒಟ್ಟಿನಲ್ಲಿ ಆಫೀಸ್ ಸ್ಪೇಸಸ್ ಡಿಮಾಂಡ್ ಕೂಡ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಕ್ವಾರ್ಟರ್ ನ ಪರ್ಫಾರ್ಮೆನ್ಸ್ ಅದೇ ರೀತಿ ಇದೆ. ಹಾಗೆ ಓಮ್ಸ್ ಟ್ರಾಜೆಕ್ಟರಿ ಕೂಡ ಡೌನ್ ವರ್ಡ್ಸ್ ಅಲ್ಲೇ ಇದೆ. ಹಾಗೆ ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಸುರಿ ಹಾಗೂ ಅಲ್ಟ್ರಾ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು. ಲಾಸ್ಟ್ ಇಯರ್ ಇಂದ ಅಥವಾ ಲಾಸ್ಟ್ 2 years ಇಂದ ಕೂಡ ಒಳ್ಳೆ ಗ್ರೋತ್ ಅನ್ನ ನೋಡಿದ್ವಿ. ಇಲ್ಲಿ ಒಂದಷ್ಟು ಸ್ಲೋ ಡೌನ್ ಕಂಡು ಬರ್ತಾ ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಲಕ್ಸುರಿ ಅಂಡ್ ಅಲ್ಟ್ರಾ ಲಕ್ಸುರಿ ಕ್ಯಾಟಗರೀಸ್ ಎಸ್ಪೆಷಲಿ ಇನ್ ದ 20 to 50 crores and 50 to 100 crores segments with low supply in the affordable categories also keeping volumes in check according to the report. ಇನ್ವೆಂಟರಿ ಬಿಲ್ಡ್ ಅಪ್ ಆಗ್ತಾ ಇದೆ ಕಂಪನೀಸ್ ಅಲ್ಲಿ, ಅಂದ್ರೆ ರಿಯಲ್ ಎಸ್ಟೇಟ್ ಕಂಪನೀಸ್ ಅಲ್ಲಿ. ಅಂದ್ರೆ ಕಂಪನೀಸ್ ಫ್ಲಾಟ್ಸ್ ಅನ್ನ ರೆಡಿ ಮಾಡ್ತಿದ್ದಾರೆ, ಆದ್ರೆ ಅವರ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಸೇಲ್ ಆಗ್ತಿಲ್ಲ ಅನ್ನೋದು ಈ ರಿಪೋರ್ಟ್ ನ ಸಾರ. ಜೊತೆಗೆ ಅಫೋರ್ಡಬಲ್ ಕ್ಯಾಟಗರೀಸ್ ಅಲ್ಲಿ ಸಪ್ಲೈ ಕೂಡ ಕಡಿಮೆ ಆಗಿದೆ. ಎಸ್ಪೆಷಲಿ ಇತ್ತೀಚೆಗೆ ಲಕ್ಸುರಿ ಡಿಮಾಂಡ್ ಜಾಸ್ತಿ ಆದಾಗ ಎಲ್ಲ ಕಂಪನೀಸ್ ಆ ಕಡೆನೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಎತ್ತ ಗಮನ ಹರಿಸಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಸಪ್ಲೈ ಕೂಡ ಲೋ ಇದೆ, ಅದು ಕೂಡ ಸ್ಟ್ರೆಸ್ ಗೆ ಕಾರಣ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಅನ್ನುವಂತ ರಿಪೋರ್ಟ್ ಅನ್ನ ನೈಟ್ ಫ್ರಾಂಕ್ ಅವರು ರಿಲೀಸ್ ಮಾಡಿದ್ದಾರೆ. ನೋಡೋಣ ನಾಳೆ ಏನಾದ್ರು ರಿಯಲ್ ಎಸ್ಟೇಟ್ ಶೇರುಗಳಲ್ಲಿ ರಿಯಾಕ್ಷನ್ ಇದಕ್ಕೆ ಬರುತ್ತಾ ಅಂತ. ಯೂಶಲಿ ಈ ತರದ ರಿಪೋರ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರಿಯಲ್ ಎಸ್ಟೇಟ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಲಾಸ್ಟ್ 4-5 years ಅಲ್ಲಿ. ಬಟ್ ಇದೊಂದು ರಿಸ್ಕಿ ಸೆಕ್ಟರ್, ಯಾಕೆಂತಂದ್ರೆ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತವೆ. ಆ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೈಕಲ್ಸ್ ಅನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಒಳ್ಳೆ ಲಾಭವನ್ನ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಳದೆ ಇರೋರು ನಷ್ಟವನ್ನ ಮಾಡ್ಕೊಳ್ತಾರೆ. ಹಾಗಾಗಿ ವೇರಿಯಸ್ ಫ್ಯಾಕ್ಟರ್ಸ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಈಗ ಇವರು ಹೇಳ್ತಿರೋ ಪ್ರಕಾರ ಸ್ವಲ್ಪ ಡಿಮಾಂಡ್ ಸ್ಲೋ ಆಗಿದೆ, ನೋಡೋಣ ಮುಂದೆ ಕಮ್ ಬ್ಯಾಕ್ ಮಾಡುತ್ತಾ ಅಂತ. ಇನ್ನು ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಫಿನ್ಟೆಕ್ ಫರ್ಮ್ ಗಳಿಗೆ ಕೆಲವು ಡೈರೆಕ್ಟಿವ್ಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು GFF 2025 ಅಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಫೋಕಸ್ ಆನ್ ಫಂಡಮೆಂಟಲ್ಸ್ ಅಂತ ಹೇಳಿದ್ದಾರೆ ಫಿನ್ಟೆಕ್ ಕಂಪನೀಸ್ಗೆ. ನಂತರ ಫೋಕಸ್ ಆನ್ ಟ್ರಸ್ಟ್, ಸೇಫ್ಟಿ ಅಂಡ್ ಇನ್ಕ್ಲೂಷನ್, ನಂಬಿಕೆಯನ್ನ ಗಳಿಸಿ, ಸೇಫ್ಟಿ ಇರಲಿ. ಹಾಗೆ ಫೈನಾನ್ಸ್ ಒಳಗಡೆ ಇಲ್ಲದೆ ಇರುವಂತವರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಂದ್ರೆ ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿದ್ದಾರೆ. ನಂತರ ವರ್ಕ್ ವಿತ್ ರೆಗ್ಯುಲೇಟರ್ ಜೊತೆ ಕೆಲಸವನ್ನ ಮಾಡಿ ಅಲ್ಲಿ ಇನ್ಸೈಟ್ಸ್ ಅನ್ನ ಶೇರ್ ಮಾಡಿ ಕ್ಲೈಂಟ್ಸ್ ಬಗ್ಗೆ, ಕ್ಲೈಂಟ್ಸ್ ಇಂದ ಏನೆಲ್ಲ ಮಾಹಿತಿಗಳು ಬರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಏನಾದ್ರು ಮಾಡಬಹುದಾ, ನೆಕ್ಸ್ಟ್ ಜನರೇಷನ್ ಫಿನ್ಟೆಕ್ ಗೆ ಸಂಬಂಧಪಟ್ಟಂತೆ ಇವುಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ಕವರ್ ಗ್ಯಾಪ್ಸ್ ಇನ್ ಫೈನಾನ್ಷಿಯಲ್ ಇಕೋಸಿಸ್ಟಮ್ ಅಲ್ಲಿ ಇರುವಂತಹ ಗ್ಯಾಪ್ಸ್ ಏನಿದೆ ಅವುಗಳನ್ನ ಫಿಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಅನ್ನುವಂತ ಮಾತುಗಳನ್ನ ಫಿನ್ಟೆಕ್ ಕಂಪನೀಸ್ಗೆ ಹೇಳಿದ್ದಾರೆ ಇವತ್ತು. ಇನ್ನು ನೆಕ್ಸ್ಟ್ ಟಾಟಾ ಟ್ರಸ್ಟ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನ ನಿನ್ನೆ ಕವರ್ ಮಾಡಿದ್ದೆ. ಕೆಲವೊಂದು ಸಮಸ್ಯೆಗಳು ಒಳಗಡೆ ಕಂಡು ಬರ್ತಿರೋ ಬಗ್ಗೆ ನೋಡಬಹುದು. ಟಾಟಾ ಟ್ರಸ್ಟ್, ಟಾಟಾ ಸನ್ಸ್ ಇನ್ ಟಾಕ್ಸ್ ಟು ಪ್ರೊವೈಡ್ ಪಾರ್ಟ್ ಎಕ್ಸಿಟ್ ಟು SP ಗ್ರೂಪ್. ಶಪೂರ್ಜಿ ಪಲೋನ್ಜಿ ಗ್ರೂಪ್ ಏನಿದೆ ಅವರುಗಳಿಗೆ ಪಾರ್ಟ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಅವಕಾಶ ಕೊಡೋ ಬಗ್ಗೆ ಮಾತುಕತೆಗಳು ನಡೀತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. 4 to 6% ಸ್ಟೇಕ್ ಸೇಲ್ ಮಾಡೋ ಮೂಲಕ ಟಾಟಾ ಸನ್ಸ್ ಅಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಂತ. ಮಾತುಕತೆಗಳಂತ ಸ್ಟಾರ್ಟ್ ಆಗಿರೋ ಬಗ್ಗೆ ರಿಪೋರ್ಟ್ಸ್ ಮೂಲಕ ಸುದ್ದಿಗಳು ಬರ್ತಿದ್ದಾವೆ. ಇನ್ನು ಟಾಟಾ ಮೋಟಾರ್ಸ್ ಇಂದ ಇವತ್ತು ಅಪ್ಡೇಟ್ ಬಂದಿದೆ. JLR CEO says it has been a challenging quarter after core reports 24% drop in sales. ಜಾಗ್ವಾರ್ ಲ್ಯಾಂಡ್ ರೋವರ್ ಅಲ್ಲಿ 24% ಡ್ರಾಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ. ಆನಂತರ ಕಂಪನಿಯ CEO ಈ ಕ್ವಾರ್ಟರ್ ತುಂಬಾನೇ ಚಾಲೆಂಜಿಂಗ್ ಕ್ವಾರ್ಟರ್ ಆಗಿತ್ತು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ ರಿಸಲ್ಟ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ. ಇನ್ನು ಸ್ಯಾಲರೀಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಒಂದು ಸ್ಟಡಿ ರಿಲೀಸ್ ಆಗಿದೆ. ನೋಡಬಹುದು, ಸ್ಯಾಲರೀಸ್ ಇನ್ ಇಂಡಿಯಾ ಪ್ರೊಜೆಕ್ಟೆಡ್ ಟು ಗೋ ಅಪ್ ಬೈ 9% ಇನ್ 2026 ಸೇಸ್ A1 ಸ್ಟಡಿ. 2026ರಲ್ಲಿ ಓವರ್ ಆಲ್ 9% ಗ್ರೋ ಆಗಬಹುದು ಸ್ಯಾಲರೀಸ್ ಅಂತ ಹೇಳಿದೆ.
ಅದರಲ್ಲಿ ಎಸ್ಪೆಷಲಿ ಕೆಲವೊಂದು ಇಂಡಸ್ಟ್ರೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾಜೆಕ್ಟೆಡ್ ಗ್ರೋತ್ ನೋಡಬಹುದು ಓವರ್ ಆಲ್ 9% ಹೋಗಿದೆ. ಆಟೋಮೋಟಿವ್ ಅಂಡ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡೌನ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ 9.8 ಇಂದ 9.6 ಗೆ. ಬ್ಯಾಂಕಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಕೆಮಿಕಲ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಇ ಕಾಮರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಇಂಜಿನಿಯರಿಂಗ್ ಡಿಸೈನ್ ಸರ್ವಿಸಸ್ ಅಲ್ಲೂ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಕ್ಲೈನ್ ಆಗ್ಬೋದು ಗ್ರೋತ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಸ್ಯಾಲರಿ ಗ್ರೋತ್. FMCG 9 ಇಂದ 9.1 ಗೆ ಹೋಗ್ಬೋದು ಅಂತ, ಇದು ಪರ್ಸೆಂಟೇಜ್ ಟರ್ಮ್ ಅಲ್ಲಿ. ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಅಥವಾ GCCs 9.4 ಇಂದ 9.5 ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಲೈಫ್ ಸೈನ್ಸಸ್ ಸೇಮ್ ಇದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ NBFCs ಅಲ್ಲಿ ಇಂಪ್ರೂವ್ಮೆಂಟ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಎಸ್ಟಿಮೇಟ್ ಮಾಡಿದ್ದಾರೆ. 10.5 ಇಂದ 9.9 ಗೆ ಎಸ್ಟಿಮೇಟ್ ಮಾಡಿದ್ದಾರೆ. ರಿಟೇಲ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಟೆಕ್ನಾಲಜಿನಲ್ಲಿ ಡಿಕ್ಲೈನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ 7 ಇಂದ 6.8 ಗೆ. ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಅಂಡ್ ಪ್ರಾಡಕ್ಟ್ಸ್ ಅಲ್ಲಿ 9.3 ಇಂದ 9.4% ಆಗ್ಬೋದು ಅನ್ನೋಂತ ಮಾಹಿತಿಯನ್ನ ಕೊಡ್ತಿದ್ದಾರೆ. ಓವರ್ ಆಲ್ 9% ಸ್ಯಾಲರಿ ಗ್ರೋ ಆಗ್ಬೋದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.